ನೀವು ಪ್ರತಿದಿನ ಒಂದು ಗೇಮ್ ಆಡ್ತಿರ್ತೀರಾ. ಆಗ ನಿಮ್ಮ ಮನೆಗೆ ಒಂದು ವಿಶೇಷವಾಗಿರುವಂತ ಬಾಕ್ಸ್ ಬರುತ್ತೆ. ಆ ಬಾಕ್ಸ್ ನ ಒಳಗಡೆ ಬರ್ತಿದ್ದಂಗೆನೆ ನೀವು ಆಡ್ತಿದ್ದಂತ ಗೇಮ್ ನ ಒಳಗಡೆ ನೀವು ಬಂದ್ಬಿಟ್ರೆ ಹೇಗಿರುತ್ತೆ? ಹಾಗೆ ಇಲ್ಲಿರುವಂತ ದೊಡ್ಡ ದೊಡ್ಡ ಮಾನ್ಸ್ಟರ್ಸ್ ಗಳ ಜೊತೆ ಫೈಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಇವತ್ ನಾವು ನೋಡ್ತಿರುವಂತ ಫ್ಯಾಂಟಸಿ ಅಡ್ವೆಂಚರ್ ಮೂವಿಲಿ ಒಬ್ಬ ಹುಡುಗನ್ ಜೊತೆನೂ ಕೂಡ ಇದೇ ರೀತಿ ಆಗುತ್ತೆ. ಆ ಸಣ್ಣ ಬಾಕ್ಸ್ ಇಂದ ಗೇಮ್ ನ ಒಳಗಡೆ ಹೇಗೆ ಹೋಗೋದಕ್ಕೆ ಸಾಧ್ಯ, ಅದಾದ್ಮೇಲೆ ಅವನು ಹೊರಗಡೆ ಬಂದ ಇಲ್ವಂತ ನೀವು ತಿಳ್ಕೊಳ್ಳೋದಕ್ಕೆ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ದ ವಾರಿಯರ್ಸ್ ಗೇಟ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಒಂದು ಕಾರ್ಡ್ ನಲ್ಲಿ ಒಂದು ಹುಡುಗಿನ ಕಟ್ಟಾಕಿರೋದನ್ನ ತೋರಿಸ್ತಾರೆ. ಈ ಹುಡುಗಿನ ಕಾಪಾಡೋದಕ್ಕೆ ಬರುವಂತ ಜನರನ್ನ ಇಲ್ಲಿರುವಂತ ಗಾರ್ಡ್ಸ್ ಗಳು ಸಾಯಿಸ್ತಿರ್ತಾರೆ. ಆಗ ಇಲ್ಲಿಗೆ ಬ್ಲಾಕ್ ನೈಟ್ ಅನ್ನೋ ಒಬ್ಬ ವಾರಿಯರ್ ಬಂದು ಇಲ್ಲಿರುವಂತ ಗಾರ್ಡ್ಸ್ ಗಳನ್ನೆಲ್ಲ ಸಾಯಿಸಿ ಇನ್ನೇನು ಈ ಹುಡುಗಿನ ಬಿಡಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆಗ ಇಲ್ಲಿಗೆ ಅರುಣ್ ದ ಕ್ರೂಯಲ್ ಅನ್ನೋ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ. ಇವನು ಕೂಡ ಬ್ಲಾಕ್ ನೈಟ್ ಅಷ್ಟೇ ಸ್ಟ್ರಾಂಗ್ ಆಗಿರ್ತಾನೆ. ಇದರಿಂದ ಬ್ಲಾಕ್ ನೈಟ್ ಗೆ ಈ ಸಲ ಫೈಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದ್ರೂ ಕೂಡ ಇವನು ಸೋಲನ್ನು ಒಪ್ಕೊಳ್ಳೋದಿಲ್ಲ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಮರದ ತುಂಡುಗಳಿಂದ ಅರುಣ್ ದ ಕ್ರೂಯಲ್ ನ ಸಾಯಿಸ್ಬಿಡ್ತಾನೆ. ಆಗ್ಲೇನೆ ನಮ್ಗೆ ಗೊತ್ತಾಗೋದು ಇದೆಲ್ಲ ಒಂದು ಗೇಮ್. ಜಾಕ್ ಅನ್ನೋ ಒಬ್ಬ ಹುಡುಗ ಈ ಗೇಮ್ ಅನ್ನ ಇಷ್ಟೊತ್ವರೆಗೂ ಆಡ್ತಿದ್ದ ಅಂತ. ಅಂದ್ರೆ ಈ ಗೇಮ್ ನಲ್ಲಿ ಬ್ಲಾಕ್ ನೈಟ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿದ್ದು ಇದೇ ಜಾಕ್. ನಂತರ ಇವನ ತಾಯಿ ಇಲ್ಲಿಗೆ ಬರ್ತಿದ್ದಂಗೆನೆ ಓದೋ ರೀತಿ ಆಕ್ಟಿಂಗ್ ಮಾಡ್ತಿರ್ತಾನೆ. ಆದ್ರೆ ಇವನ ತಾಯಿಗೆ ಇವರ ಮಗನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಇವರಿಗೆ ಗೊತ್ತಿದೆ ಇವನು ಗೇಮ್ ಆಡ್ತಿದ್ದ ಅಂತ. ಆಗ ಇವನ ತಾಯಿ ಹೇಳ್ತಿರ್ತಾರೆ, ನೀನು ಸ್ಕೂಲ್ ನಲ್ಲಿ ಚೆನ್ನಾಗಿ ಓದಿ ಸ್ಕಾಲರ್ಶಿಪ್ ಅನ್ನ ತಗೊಳ್ಬೇಕು. ಯಾಕೆಂತಂದ್ರೆ ನೀನ್ ಕಾಲೇಜ್ಗೆ ಫೀಸ್ ಕಟ್ಟೋಷ್ಟು ಶಕ್ತಿ ನನಗಿಲ್ಲ ಅಂತ. ಹೇಳ್ಬೇಕು ಅಂತಂದ್ರೆ ರೀಸೆಂಟ್ ಆಗಿ ಜಾಕ್ ನ ತಂದೆ ತೀರೋಗಿದ್ದಾರೆ. ಎಲ್ಲಾನು ಇವನ ತಾಯಿ ಕೈಯಿಂದ ಮ್ಯಾನೇಜ್ ಮಾಡೋದಕ್ ಆಗ್ತಿರೋದಿಲ್ಲ. ಅಷ್ಟೇ ಅಲ್ಲದೆ ಸರಿಯಾಗಿ ಬಾಡಿಗೆ ಕಟ್ತಾ ಇರೋದ್ರಿಂದ ಇನ್ನು ಸ್ವಲ್ಪ ದಿನದಲ್ಲೇ ಮನೆ ಖಾಲಿ ಮಾಡಿ ಅಂತ ಓನರ್ ಬೇರೆ ಹೇಳಿದ್ದಾರೆ. ಇದೆಲ್ಲ ಜಾಕು ಕೂಡ ಗೊತ್ತು. ಮನೇಲಿರುವಂತ ಕಷ್ಟನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದ್ತಿದ್ದಾನೆ. ಅದೇ ಸಮಯಕ್ಕೆ ಈ ಗೇಮ್ ನ ಬಗ್ಗೆ ಮಾತಾಡೋದಕ್ಕೆ ಇವನ ಫ್ರೆಂಡ್ ಆಗಿರುವಂತ ಹೆಕ್ಟರ್ ಕಾಲ್ ಮಾಡ್ತಾನೆ. ಇದಾದ್ಮೇಲೆ ಸ್ವಲ್ಪ ಹೊತ್ತು ಸೈಕ್ಲಿಂಗ್ ಮಾಡೋಣ ಅಂತ ಒಂದು ಜಾಕ್ ಬರ್ತಾನೆ. ಸ್ಕೂಲ್ ನಲ್ಲಿ ಇವನನ್ನ ರ್ಯಾಗಿಂಗ್ ಮಾಡುವಂತ ಒಂದು ಟೀಮ್ ನವರು ಕೂಡ ಇಲ್ಲಿಗೆ ಬಂದ್ಬಿಡ್ತಾರೆ. ಒಬ್ಬ ವ್ಯಕ್ತಿ ಹಿಂದೆ ಬರ್ತಿರ್ಬೇಕಾದ್ರೆ ಮಿಸ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಇವನ ಹೆಸರು ಟ್ರಾವಿಸ್ ಅಂತ. ಇವನೇ ಟೀಮ್ ನ ಲೀಡರ್. ಇವನು ಜಾಕುಗೆ ಹೊಡೆಯೋದಕ್ಕೆ ಬಂದಾಗ ಕಣ್ಣಿಗೆ ಮಣ್ಣನ್ನ ಎರಚಿ ಎಸ್ಕೇಪ್ ಆಗೋದಕ್ಕೆ ಶುರು ಮಾಡ್ತಾನೆ. ಇವನು ಎಷ್ಟೇ ಸ್ಪೀಡ್ ನಲ್ಲಿ ಹೋಗ್ತಿದ್ರು ಟ್ರಾವಿಸ್ ಟೀಮ್ ನವರು ಮಾತ್ರ ಇವನನ್ನ ಬಿಟ್ಕೊಡೋದಕ್ಕೆ ರೆಡಿ ಆಗಿರೋದಿಲ್ಲ. ಇವನನ್ನ ಚೇಸ್ ಮಾಡ್ಕೊಂಡೇ ಬರ್ತಿರ್ತಾರೆ ಚೆನ್ನಾಗಿ ಹೊಡಿಬೇಕು ಅಂತ. ಜಾಕ್ ಕೂಡ ಏನು ಕಮ್ಮಿ ಆಗಿರೋದಿಲ್ಲ. ಸೀಕ್ರೆಟ್ ಆಗಿರುವಂತ ಜಾಗಗಳಿಂದ ಬರ್ತಾ ಅವರನ್ನ ಯಾಮಾರಿಸಿ ಇವನು ಪಾರ್ಟ್ ಟೈಮ್ ಕೆಲಸ ಮಾಡುವಂತ ಅಂಗಡಿಗೆ ಬರ್ತಾನೆ. ಇಲ್ಲಿ ನಮ್ಗೆ ಈ ಅಂಗಡಿಯ ಓನರ್ ಆಗಿರುವಂತ ಮಿಸ್ಟರ್ ಚಾಂಗ್ ಪರಿಚಯ ಆಗ್ತಾರೆ. ಹೇಳಬೇಕು ಅಂತಂದ್ರೆ ಅವರು ಚೈನಾದವರು. ಈ ಅಂಗಡಿಯಲ್ಲಿ ಆಂಟಿಕ್ ವಸ್ತುಗಳನ್ನ ಸೆಲ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರಿಗೆ ಜಾಕ್ ಅಂದ್ರೆ ತುಂಬಾನೇ ಇಷ್ಟ. ಯಾಕೆಂತಂದ್ರೆ ಅಷ್ಟು ಚೆನ್ನಾಗಿ ಇವನು ಕೆಲಸ ಮಾಡ್ತಾನೆ. ಆಗ ಜಾಕ್ಗೆ ಹೊಸದಾಗಿ ಬಂದಿರುವಂತ ಒಂದು ಬಾಕ್ಸ್ ಅನ್ನು ನೋಡಿ ತುಂಬಾ ಇಷ್ಟ ಆಗೋಗುತ್ತೆ. ಇಲ್ಲಿ ನಮ್ಗೆ ಮಿಸ್ಟರ್ ಚಾಂಗ್ ನ ಫ್ಯಾಮಿಲಿ ಫೋಟೋದಲ್ಲಿ ಒಬ್ಬ ವ್ಯಕ್ತಿನ ತೋರಿಸ್ತಿರ್ತಾರೆ. ಇದಾದ್ಮೇಲೆ ಮಿಸ್ಟರ್ ಚಾಂಗ್ಗೆ ಜಾಕ್ ಆ ಬಾಕ್ಸ್ ಅನ್ನ ತುಂಬಾ ಇಷ್ಟ ಪಡ್ತಿದ್ದಾನೆ ಅಂತ ಗೊತ್ತಾಗಿ ನಾನು ಇದನ್ನ ನಿನ್ಗೆ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಕೊಟ್ಟು ಕಳಿಸ್ತಾರೆ. ನಂತರ ಜಾಕ್ ಮನೆಗ್ ಬಂದಾಗ ಇವನ ತಾಯಿ ಯೋಚನೆ ಮಾಡ್ತಿರೋದನ್ನ ನೋಡಿ ಹೇಳ್ತಾನೆ, ಇದು ತುಂಬಾ ದೊಡ್ಡ ಮನೆ ಆಯ್ತು. ನಮ್ಮಿಬ್ರಿಗೆ ಇಷ್ಟು ದೊಡ್ಡ ಮನೆ ಅವಶ್ಯಕತೆ ಇಲ್ಲ. ಯಾವ್ದಾದ್ರು ಚಿಕ್ಕ ಮನೆಗೆ ಹೋಗೋಣ, ಬಾಡಿಗೆ ಕಮ್ಮಿ ಆಗುತ್ತೆ ಅಂತ ಇರ್ತಾನೆ. ಇಷ್ಟು ಒಳ್ಳೆ ಮಗ ಸಿಕ್ಕಿರೋದ್ರಿಂದ ಇವನ ತಾಯಿ ಕೂಡ ತುಂಬಾ ಸಂತೋಷ ಪಡ್ತಾರೆ. ಇದಾದ್ಮೇಲೆ ಇವನು ಮಲ್ಕೊಳ್ಳೋದಕ್ಕೆ ಅಂತ ಬಂದಾಗ ನಮ್ಗೆ ತೋರಿಸ್ತಾರೆ ಮಿಸ್ಟರ್ ಚಾಂಗ್ ಕೊಟ್ಟಿರುವಂತ ಬಾಕ್ಸ್ ನ ಇವನು ರೂಮ್ ತಗೊಂಡ್ ಬಂದ್ ಇಟ್ಕೊಂಡಿರ್ತಾನೆ. ಸರಿ ಅಂತ ಇವನು ಮಲ್ಕೊಳ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಯಾರೇ ಇವನ್ ಕತ್ತತ್ರ ಕತ್ತಿ ಇಡ್ತಾರೆ. ನೋಡಿದ್ರೆ ಒಬ್ಬ ವ್ಯಕ್ತಿ ಇವನ ರೂಮ್ ಒಳಗಡೆ ಬಂದ್ಬಿಟ್ಟಿದ್ದಾನೆ. ಬ್ಲಾಕ್ ನೈಟ್ ಎಲ್ಲಿ ಅಂತ ಇವನು ಕೇಳ್ತಿದ್ರೆ ಗೇಮ್ ನಲ್ಲಿ ಇವನು ಬ್ಲಾಕ್ ನೈಟ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾನಲ್ಲ, ಅದಕ್ಕೆ ಆ ಬ್ಲಾಕ್ ನೈಟ್ ನಾನೇ ಅಂತ ಹೇಳ್ತಿದ್ರೆ ಈ ವ್ಯಕ್ತಿಗೆ ಮಾತ್ರ ನಂಬಿಕೆ ಬರ್ತಿರೋದಿಲ್ಲ. ಇದರಿಂದ ಕಂಪ್ಯೂಟರ್ ನಲ್ಲಿ ಗೇಮ್ ಅನ್ನ ಆಡ್ತಾ ಹೇಳ್ತಾನೆ, ಈ ಗೇಮ್ ನಲ್ಲಿ ನಾನೇ ಬ್ಲಾಕ್ ನೈಟ್ ಅಂತ. ಅಂದಂಗೆ ಇವನ ಹೆಸರು ಜಾವ್ ಅಂತ. ನೀನೇ ಬ್ಲಾಕ್ ನೈಟ್ ಅಂತ ಅಂದ್ಮೇಲೆ ನಮ್ಮ ಸಾಮ್ರಾಜ್ಯದ ಅತ್ಯಂತ ಅಮೂಲ್ಯವಾಗಿರುವಂತ ನಿಧಿನ ನೀನೇ ನೋಡ್ಕೊಳ್ಬೇಕು ಅಂತ. ಅವನ ಸಾಮ್ರಾಜ್ಯದ ರಾಜಕುಮಾರಿಯನ್ನ ಇಲ್ಲೇ ಬಿಟ್ಟು ಇವರನ್ನ ನೀನು ಟಚ್ ಕೂಡ ಮಾಡೋ ಹಾಗಿಲ್ಲ ಅಂತ ವಾರ್ನ್ ಮಾಡಿ ಮಿಸ್ಟರ್ ಚಾಂಗ್ ಕೊಟ್ಟಿದ್ದಂತ ಅದೇ ಬಾಕ್ಸ್ ನ ಒಳಗಡೆ ಹೊಟ್ಟೋಗ್ತಾನೆ. ಅಂದಂಗೆ ಇವಳ ಹೆಸರು ಸುಲಿನ್ ಅಂತ. ಇಲ್ಲಿ ಇವನಿಗೆ ಏನು ಅರ್ಥ ಆಗ್ತಿರೋದಿಲ್ಲ. ನಾನು ಗೇಮ್ ನಲ್ಲಷ್ಟೇ ಬ್ಲಾಕ್ ನೈಟ್, ನನ್ ಯಾಕೆ ನೀವು ಹುಡ್ಕೊಂಡ್ ಬಂದಿದ್ದೀರಾ ಗೊತ್ತಾಗ್ತಿಲ್ಲ ಅಂತ ಇರ್ತಾನೆ. ಆಗ ಇವಳು, ನನಗೆ ತುಂಬಾ ಹೊಟ್ಟೆಸ್ವಾಗಿದೆ, ಊಟದಲ್ಲಿ ನನಗೆ ಪಕ್ಷಿಯ ಹಾಗೆ ಸ್ನೇಲ್ ಬೇಕು, ಹೋಗ್ ತಗೊಂಡ್ ಬಾ ಅಂತ ಅವನನ್ನ ಕಳಿಸಿ ಈ ಜಾಗದಲ್ಲಿರುವಂತ ಈ ಪ್ರಪಂಚದ ಟೆಕ್ನಾಲಜಿನ ನೋಡಿ ಸಂತೋಷ ಪಡ್ತಿರ್ತಾಳೆ. ಯಾಕೆ ಅಂತಂದ್ರೆ ಇದೆಲ್ಲ ಇವಳಿಗೆ ಹೊಸ್ತು. ಇಲ್ಲಿ ನೋಡಿದ್ರೆ ಇವನು ಬ್ರೆಡ್ ನ ಮೇಲೆ ಸ್ನೇಲ್ ಹಾಗೆ ಪಕ್ಷಿಯ ಚಿತ್ರನ ಬಿಡಿಸಿ ಆ ಬ್ರೆಡ್ ನ ಇವಳು ಕೊಡೋದಕ್ಕೆ ಅಂತ ತಗೊಂಡ್ ಬಂದ್ರೆ ಇವಳು ಮಲ್ಕೋಬಿಟ್ಟಿರ್ತಾಳೆ. ಸರಿ ಅಂತ
ಇವನು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಮಲ್ಕೋಬಿಡ್ತಾನೆ. ಮಾರನೇ ದಿನ ಎದ್ದು ನೋಡಿದ್ರೆ ಸುಲಿನ್ ಎಲ್ಲೂ ಇರೋದಿಲ್ಲ. ಯಾಕೆಂತಂದ್ರೆ ಹೊರಗಡೆ ಕುಂಫು ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾಳೆ. ಇವನ ತಾಯಿ ಸುಲಿನ್ ನೋಡಬಾರ್ದು, ನೋಡಿದ್ರೆ ಏನೇನೋ ಪ್ರಶ್ನೆನ ಕೇಳ್ತಾರೆ ಅಂತ ನಿಮ್ಗೆ ಟೈಮ್ ಆಗ್ತಿದೆ ಆಫೀಸ್ಗೆ ಹೋಗಿ ಅಂತ ಬೇಗ ಕಳಿಸ್ಬಿಡ್ತಾನೆ. ಆಗ ಇವನು ಸುಲಿನ್ ಹತ್ರ ಮಾತಾಡೋದಕ್ಕೆ ಬಂದ್ರೆ ಅದೇ ಸಮಯಕ್ಕೆ ಬೆಲ್ ರಿಂಗ್ ಆಗುತ್ತೆ. ನೋಡಿದ್ರೆ ಇವನ ಫ್ರೆಂಡ್ ಹೆಕ್ಟಾರ್ ಬಂದಿರ್ತಾನೆ. ಹೆಕ್ಟಾರ್ ಇವಳನ್ನ ನೋಡಿ ಶೇಕ್ ಏನ್ ಮಾಡೋದಕ್ಕೆ ಬಂದ್ರೆ ಹೊಡೆಯೋದಕ್ಕೆ ಬರ್ತಿದ್ದಾನೆ ಅಂತ ಇವಳೇ ಅಟ್ಯಾಕ್ ಮಾಡ್ಬಿಡ್ತಾಳೆ. ಇದರಿಂದ ಹೆಕ್ಟಾರ್ ತುಂಬಾ ಹೆದರ್ಕೋಬಿಡ್ತಾನೆ. ಇವಳು ಜಾಕ್ ನ ಗರ್ಲ್ ಫ್ರೆಂಡ್ ಇರ್ಬೇಕು, ಇವರಿಬ್ರನ್ನ ಒಂಟಿಯಾಗಿ ಬಿಟ್ಬಿಡೋಣ ಅಂತ ಇವನು ಹೊಟ್ಟೋಗ್ತಾನೆ. ಇದಾದ್ಮೇಲೆ ಸುಲಿನ್ ನಾನು ಈ ಪ್ರಪಂಚನ ನೋಡ್ಬೇಕು ಅಂತ ಹೊರಗಡೆ ಹೋಗ್ತಾ ಇರ್ತಾಳೆ. ಈ ತರ ಬಟ್ಟೆಲ್ ಹೋದ್ರೆ ನಿನ್ನ ಹುಚ್ಚಿ ಅಂತಾರಷ್ಟೇ, ನಡಿ ನಿನ್ಗೆ ಬಟ್ಟೆ ತಗೊಡ್ತೀನಿ ಅಂತ ಮಾಲ್ ಕರ್ಕೊಂಡ್ ಬರ್ತಾನೆ. ಇವಳು ಕೂಡ ತುಂಬಾ ಬಟ್ಟೆನೆಲ್ಲ ಶಾಪಿಂಗ್ ಮಾಡ್ತಾಳೆ. ನಂತರ ಇವನು ಅವಳಿಗೋಸ್ಕರ ಐಸ್ ಕ್ರೀಮ್ ಅನ್ನ ತಗೊಳ್ತಿರ್ತಾನೆ. ಆಗ ಈ ಕಡೆ ಇವಳು ಒಂದಿಷ್ಟು ಜನ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡ್ತಾಳೆ. ಇವರೆಲ್ಲರೂ ಏನ್ ಮಾಡ್ತಿದ್ದಾರೆ ಅಂತ ಇವಳಿಗೆ ಅರ್ಥ ಆಗ್ತಿರೋದಿಲ್ಲ. ಆದ್ರೆ ಅದನ್ನ ನೋಡಿ ಇವಳಿಗೂ ಕೂಡ ಮಾಡ್ಬೇಕು ಅಂತ ಅನ್ಸಿ ಕುಂಫು ತರನೇ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಇವಳಿಗೆ ಗೊತ್ತಿಲ್ಲ ಇದು ಡ್ಯಾನ್ಸ್ ಅಂತ. ಇದೆಲ್ಲ ಮುಗಿಸ್ಕೊಂಡು ಜಾಕ್ ಇವಳನ್ನ ಮನೆ ಕರ್ಕೊಂಡ್ ಬಂದ್ರೆ ಇವನ ತಾಯಿ ಬೇಗ ಬಂದ್ಬಿಟ್ಟಿರ್ತಾರೆ. ಇವ್ರಿಗೂ ಕೂಡ ಸುಲಿನ್ ನೋಡಿ ಇವಳು ಜಾಕ್ ನ ಗರ್ಲ್ ಫ್ರೆಂಡ್ ಇರ್ಬೇಕು ಅಂತ ಇವಳ ಬಗ್ಗೆ ಜಾಸ್ತಿ ಕೇಳೋದಕ್ಕೆ ಹೋಗೋದಿಲ್ಲ. ಸುಲಿನ್ಗೋಸ್ಕರ ಗೆಸ್ಟ್ ರೂಮ್ ಅನ್ನ ರೆಡಿ ಮಾಡೋಣ ಅಂತ ಹೇಳ್ತಿರ್ತಾಳೆ. ಆದ್ರೆ ರಾತ್ರಿ ಸಮಯದಲ್ಲಿ ಗೆಸ್ಟ್ ರೂಮ್ ನಲ್ಲಿ ನನ್ಗೆ ನಿದ್ದೆ ಬರ್ತಿಲ್ಲ, ಇಲ್ಲೇ ಮಲ್ಕೋತೀನಿ ಅಂತ ಜಾಕ್ ನ ರೂಮ್ಗೆ ಬರ್ತಾಳೆ. ಇವನಿಗೂ ಕೂಡ ಇವಳನ್ನು ನೋಡ್ತಾ ನೋಡ್ತಾ ಸ್ವಲ್ಪ ಇಷ್ಟ ಆಗೋದಕ್ಕೆ ಶುರುವಾಗಿರುತ್ತೆ. ಇದಾದ್ಮೇಲೆ ಮಾರನೇ ದಿನ ಇವನ ತಾಯಿ ಆಫೀಸ್ಗೆ ಹೋಗ್ತಾರೆ. ಆದ್ರೆ ಇವನು ಒಳಗಡೆ ಬರ್ತಿದ್ದಂಗೆನೆ ತುಂಬಾ ವಿಚಿತ್ರವಾಗಿರುವಂತ ಒಬ್ಬ ವ್ಯಕ್ತಿ ರಾಜ್ಕುಮಾರಿ ಎಲ್ಲಿ ಅಂತ ಕೇಳ್ತಿರ್ತಾನೆ. ಆಗ ರಾಜ್ಕುಮಾರಿ ಇಲ್ಲಿಗೆ ಬಂದು ಇವನ ಜೊತೆ ಫೈಟ್ ಮಾಡ್ತಿರ್ತಾರೆ. ಹೇಳ್ಬೇಕು ಅಂತಂದ್ರೆ ಅವನೊಬ್ನೇ ಇಲ್ಲ, ಮತ್ತೊಬ್ಬ ವ್ಯಕ್ತಿನೂ ಕೂಡ ಬಂದಿರ್ತಾನೆ. ಸುಲಿನ್ ಏನೋ ಅವ್ರ ಜೊತೆ ಫೈಟ್ ಮಾಡ್ತಿದ್ದಾಳೆ. ಆದ್ರೆ ಜಾಕ್ಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿರೋದಿಲ್ಲ. ಅವ್ರ ಕೈಲಿ ಒದೆ ತಿಂತಿರ್ತಾನಷ್ಟೇ. ಹೀಗೆ ಅವನು ಒದೆ ತಿಂತ ಮನೆಯಿಂದ ಹೊರಗಡೆ ಬಂದು ಬೀಳ್ತಾನೆ. ಅಷ್ಟರಲ್ಲಿ ಅವರಿಬ್ರು ಸುಲಿನ್ ನ ಕರ್ಕೊಂಡು ಆ ಬಾಕ್ಸ್ ನ ಒಳಗಡೆ ಹೊಟ್ಟೋಗಿರ್ತಾರೆ. ಇವನು ಕೂಡ ಬಾಕ್ಸ್ ನ ಒಳಗಡೆ ಬರ್ತಿದ್ದಂಗೆನೆ ಒಂದು ಬೇರೆ ಪ್ರಪಂಚಕ್ಕೆ ಬರ್ತಾನೆ. ಆದ್ರೆ ಫಾಸ್ಟ್ ಆಗಿ ಬಂದಿದ್ರಿಂದ ಪೋರ್ಟಲ್ ಓಪನ್ ಆಗಿದ್ದಂತ ಬಾಕ್ಸ್ ಅನ್ನೇ ಹೊಡೆದಾಕ್ಬಿಡ್ತಾನೆ. ಆಗ ಇವನಿಗೆ ಜಾವ್ ಸಿಕ್ಕಿ ಇವನಿಗೆ ಬೈತಿರ್ತಾನೆ, ಸುಲಿನ್ ನ ಪ್ರೊಟೆಕ್ಟ್ ಮಾಡುವಂತ ಹೇಳಿದ್ದೆ ತಾನೆ ಅಂತ. ಆಗ ಇವನು ಕೂಡ ನಾನೊಬ್ಬ ನಾರ್ಮಲ್ ಆಗಿರುವಂತ ಹುಡುಗ, ನಾನು ಅವಳನ್ನ ಕಾಪಾಡೋದಕ್ಕೆ ಹೇಗ್ ಸಾಧ್ಯ, ಸರಿ ಆಯ್ತು ನಾನೇ ಅವಳನ್ನ ಹುಡ್ಕೊಂಡು ಬರ್ತೀನಿ ಅಂತ ಡೋರ್ ಓಪನ್ ಮಾಡಿದ್ರೆ ಇಲ್ಲಿ 106 ಸೈನಿಕರು ಇರ್ತಾರೆ. ಅದಕ್ಕೆ ಇವನು ಮತ್ತೆ ನಾನು ಮನೆಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಪೋರ್ಟ್ ಅಲ್ಲಿ ಇದ್ದಂತ ಬಾಕ್ಸ್ ಅನ್ನ ಹೊಡೆದಾಕ್ಬಿಟ್ಟಿದ್ದಾನೆ. ಹೋಗು ವಿಜಾರ್ಡ್ ನ ಕೇಳು ಅಂತಾನೆ. ಇಲ್ಲೇ ಒಬ್ರು ವಿಜಾರ್ಡ್ ಇರ್ತಾರೆ. ವಿಜಾರ್ಡ್ ಅಂತಂದ್ರೆ ಒಬ್ರು ಮೆಜಿಷಿಯನ್ ಅಂತ. ಆದ್ರೆ ಇವರು ಮಲ್ಕೋಬಿಟ್ಟಿರ್ತಾರೆ. ಅದೇ ಸಮಯಕ್ಕೆ ಸ್ವಲ್ಪ ಸೋಲ್ಜರ್ಸ್ ಗಳು ಒಳಗಡೆ ಬಂದಾಗ ಹೇಗೋ ಮಾಡಿ ಜಾಕ್ ಡೋರ್ ಅನ್ನ ಹಾಕ್ತಾನೆ. ಈ ಕಡೆ ವಿಜಾರ್ಡ್ ಗೆ ಎಚ್ಚರ ಆಗಿ ಮಾಯ ಆಗೋಗ್ತಾರೆ. ಎಷ್ಟೊತ್ತಿಗೆ ಜಾವ್ ಕೂಡ ಒಳಗಡೆ ಬಂದಿದ್ದಂತ ಸೈನಿಕರನ್ನೆಲ್ಲ ಸಾಯಿಸ್ಬಿಟ್ಟಿರ್ತಾನೆ. ಅದಕ್ಕೆ ಹೋಗಿ ಡೋರ್ ಓಪನ್ ಮಾಡು ಅಂತ ಹೇಳ್ತಾನೆ. ಜಾಕ್ ಕೂಡ ಓಪನ್ ಮಾಡಿ ನೋಡಿದ್ರೆ ಆ ವಿಜಾರ್ಡ್ 106 ಸೈನಿಕರನ್ನ ನಿಂತ ಜಾಗದಲ್ಲೇ ಫ್ರೀಸ್ ಮಾಡ್ಬಿಟ್ಟಿರ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಮಿಸ್ಟರ್ ಚಾಂಗ್ ನ ಅಂಗಡಿಲಿ ಅವನ ಫ್ಯಾಮಿಲಿ ಫೋಟೋದಲ್ಲಿ ಒಬ್ಬ ವ್ಯಕ್ತಿನ ತೋರಿಸಿದ್ರಲ್ಲ, ಈ ವಿಜಾರ್ಡ್ ನೋಡೋದಕ್ಕೆ ಅದೇ ರೀತಿ ಇರ್ತಾನೆ. ಆದ್ರೆ ಜಾಕ್ ಮಾತ್ರ ಅದ್ರ ಬಗ್ಗೆ ಏನು ಇವರನ್ನ ಕೇಳೋದಕ್ಕೆ ಹೋಗೋದಿಲ್ಲ. ನಂತರ ಜಾಕ್ ಕೇಳ್ತಾ ಇರ್ತಾನೆ, ಇದು ಯಾವ ತರ ಪ್ರಪಂಚ, ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ. ನಿಮ್ಮ ಪ್ರಪಂಚದ ರೀತಿನೇ ಇದು ಕೂಡ ಒಂದು ಪ್ರಪಂಚ. ಒಂದು ಮ್ಯಾಜಿಕಲ್ ಪೋರ್ಟಲ್ ನಿಂದ ನೀನ್ ಈ ಪ್ರಪಂಚಕ್ಕೆ ಬಂದು ತಲುಪಿದ್ಯಾ. ನೀನ್ ಮತ್ತೆ ನಿನ್ ಮನೆಗೆ ಹೋಗ್ಬೇಕು ಅಂತಂದ್ರೆ ಪೋರ್ಟಲ್ ಓಪನ್ ಮಾಡಿದಂತ ಬಾಕ್ಸ್ ಅನ್ನ ತಯಾರು ಮಾಡ್ಬೇಕು. ಆ ಬಾಕ್ಸ್ ಅನ್ನ ತಯಾರು ಮಾಡೋದಕ್ಕೆ ಸಾಮ್ರಾಜ್ಯದ 4 ಮೂಲೆಗಳಿಗೆ ಹೋಗಿ ವಿಶೇಷವಾಗಿರುವಂತ ಮರದ ತುಂಡುಗಳನ್ನ ನಾನು ತರಬೇಕು. ನಾನು ಅದನ್ನ ತಗೊಂಡ್ ಬರ್ತೀನಿ ಅಂತ ಜಾವ್ನ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಜಾವ್ ಈ ಸಾಮ್ರಾಜ್ಯದಲ್ಲಿ ಹುಟ್ಟಿದ್ದೆ ಈ ಸಾಮ್ರಾಜ್ಯದ ರಾಜನನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ. ಇದರಿಂದ ಚಿಕ್ಕ ವಯಸ್ಸಿಂದನೇ ತುಂಬಾ ಕಷ್ಟಕರವಾಗಿರುವಂತ ಟ್ರೈನಿಂಗ್ ಅನ್ನ ತಗೊಂಡು ದೊಡ್ಡವನಾಗ್ತಿದ್ದಂಗೆನೆ ರಾಜನ ಬಾಡಿಗಾರ್ಡ್ ಆದ. ಜಾವ್ ಇರ್ಬೇಕಾದ್ರೆ ರಾಜನನ್ನ ಟಚ್ ಮಾಡೋದಕ್ಕೂ ಯಾರು ಯೋಚನೆನೂ ಮಾಡೋದಿಲ್ಲ. ಆದ್ರೆ ಒಂದು ದಿನ ರಾಜ ಅವನನ್ನ ಒಂದು ಕೆಲ್ಸಕ್ಕೋಸ್ಕರ ಬೇರೆ ಕಡೆ ಕಳಿಸಿದ್ರು. ಈ ಸಮಯದಲ್ಲಿ ಅರುಣ್ ದ ಕುರಿಯಲ್ ಅನ್ನೊಬ್ಬ ವ್ಯಕ್ತಿ ಊಟದಲ್ಲಿ ವಿಷ ಹಾಕ್ಬಿಟ್ಟ. ಜಾವ್ ಅರಮನೆಗೆ ಬಂದು ನೋಡಿದ್ರೆ ಎಲ್ಲರ ಜೊತೆ ರಾಜನು ಕೂಡ ಸತ್ತೋಗಿದ್ರು. ಆದ್ರೆ ಅವರ ಮಗಳಾಗಿದ್ದಂತ ಸುಲಿನ್ ಮಾತ್ರ ಜೀವಂತವಾಗಿದ್ಲು. ಇದಾದ್ಮೇಲೆ ಅರುಣ್ ದ ಕುರಿಯಲ್ ರಾಜನಿಗೆ ಸೇರಿರುವಂತ ಸಾಮ್ರಾಜ್ಯನ ಸ್ವಲ್ಪ ಸ್ವಲ್ಪನೇ ತನ್ನದಾಗಿಸ್ಕೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟ. ಆಗ ನನಗೊಂದಿನ ನೀನು ಬ್ಲಾಕ್ ನೈಟ್ ಆಗಿ ಅರುಣ್ ದ ಕ್ರೂಯಲ್ ನ ಸಾಯಿಸುವಂತ ವಿಷಯ ಗೊತ್ತಾಯ್ತು. ಆದ್ರಿಂದನೇ ರಾಜ್ಕುಮಾರಿಯನ್ನ ನಿನ್ನತ್ರ ಕಳಿಸಿದ್ದೆ ಅಂತ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಜಾಕ್ ಆ ಗೇಮ್ ಅನ್ನ ಆಡ್ತಿದ್ನಲ್ಲ, ಅದೇ ರೀತಿ ಸೇಮ್ ಎಕ್ಸಾಕ್ಟ್ಲಿ ಒಂದು ಪ್ರಪಂಚ ಇದೆ. ಅದೇ ಪ್ರಪಂಚದ ಒಳಗಡೆನೆ ಆ ಮ್ಯಾಜಿಕಲ್ ಬಾಕ್ಸ್ ನ ಸಹಾಯದಿಂದ ಜಾಕ್ ಈಗ ಬಂದಿರೋದು. ನಂತರ ವಿಜಾರ್ಡ್ ಆ ಮ್ಯಾಜಿಕಲ್ ಬಾಕ್ಸ್ ಅನ್ನ ತಯಾರು ಮಾಡೋದಕ್ಕೆ ಹೊಟ್ಟೋಗ್ತಾನೆ. ಇದರಿಂದ ಜಾವ್ ಮತ್ತೆ ಜಾಕೆ ಸುಲಿನ್ ನ ಹುಡ್ಕೊಂಡು ಹೋಗ್ತಿರ್ತಾರೆ.
ಈ ಕಡೆ ನಮ್ಗೆ ಅರುಂದ ಕ್ರುಯಲ್ ನ ತೋರಿಸ್ತಾರೆ. ಇವನ ಕಡೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ಜಾವ್ ಸುಲಿನ್ ನ ಹುಡ್ಕೊಂಡು ಇಲ್ಲಿಗೆ ಬರ್ತಿದ್ದಾನೆ ಅಂತ. ಅದಕ್ಕೆ ಅರುಣ್ ಕೂಡ ಅವನನ್ನ ಸಾಯಿಸ್ಬಿಡು ಅಂತ ಇವನ ಬಾಡಿ ಗಾರ್ಡ್ ಬ್ರೂಟಸ್ ಗೆ ಹೇಳಿದ್ರೆ ವಿಷಯ ಹೇಳೋದಕ್ ಬಂದಂತ ವ್ಯಕ್ತಿನೇ ಇವನು ಸಾಯಿಸ್ಬಿಡ್ತಾನೆ. ಅದಕ್ಕೆ ಬೈತಿರ್ತಾನೆ ನಾನು ಜಾವ್ನ ಸಾಯಿಸೋದಕ್ಕೆ ಹೇಳಿದ್ದು ಅಂತ. ಈ ಕಡೆ ರಾತ್ರಿ ಆಗಿರುತ್ತೆ. ಇವರಿಬ್ರು ಒಂದ್ ಜಾಗದಲ್ಲಿ ಕುಂತ್ಕೊಂಡು ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಸುಲಿನ್ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಜಾವ್ ಹೇಳ್ತಾ ಹೋಗ್ತಾನೆ ನಮ್ಮ ಸಾಮ್ರಾಜ್ಯದ ಹೆಸರು ಯಾನ್ ಅಂತ. ಯಾನ್ ಸಾಮ್ರಾಜ್ಯದ ರಾಜನನ್ನ ಅರುಂದ ಕ್ರುಯಲ್ ಸಾಯಿಸ್ಬಿಟ್ಟಿದ್ದಾನೆ. ಈಗ ಅವನು ರಾಜನಾಗೋದಕ್ಕೆ ಬಯಸಿದಾನೆ. ಅವನು ರಾಜ ಆಗ್ಬೇಕು ಅಂತಂದ್ರೆ ಸುಲಿನ್ ನ ಮದ್ವೆ ಆಗ್ಬೇಕು. ಅದಕ್ಕೆ ಅವಳನ್ನ ಮದ್ವೆ ಆಗೋದಕ್ಕೆ ಅಂತ ಕರ್ಕೊಂಡೋಗಿದ್ದಾನೆ. ಅವಳನ್ನ ಮದ್ವೆ ಆಗಿ ಅವನು ರಾಜನಾಗ್ತಿದ್ದಂಗೆನೆ ಅವಳನ್ನ ಸಾಯಿಸ್ಬಿಡ್ತಾನೆ ಅಂತ. ಇಷ್ಟೊತ್ತಿಗೆ ಜಾವ್ಗೂ ಕೂಡ ಅರ್ಥ ಆಗೋಗಿರುತ್ತೆ ಜಾಕ್ ಸುಲಿನ್ ನ ಇಷ್ಟ ಪಡ್ತಿದ್ದಾನೆ ಅಂತ. ಅದಕ್ಕೆ ಹೇಳ್ತಿರ್ತಾನೆ ನೀನೇನ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ, ಸುಲಿನ್ ನಿನ್ಗೆ ಸಿಗೋದಿಲ್ಲ, ಮರ್ತ್ ಬಿಡು ಅಂತ. ಇನ್ನೊಂದ್ ಕಡೆ ಅರುಂದ ಕ್ರುಯಲ್ ನ ಕಡೆ ಒಬ್ಬ ವ್ಯಕ್ತಿ ಅವನಿಗೆ ಹೇಳ್ತಿರ್ತಾನೆ ನಮ್ಮ ಸೈನ್ಯದಲ್ಲಿ ಎಲ್ಲನೂ ಸರಿಯಾಗಿದೆ, ಆದ್ರೆ ಗುಲಾಮರು ದಿನ ದಿನ ಕಮ್ಮಿ ಆಗ್ತಾ ಹೋಗ್ತಿದ್ದಾರೆ. ಗುಲಾಮರನ್ನ ನೋಡ್ಕೊಳ್ತಿರುವಂತ ವ್ಯಕ್ತಿ ಸರಿಯಾಗಿ ನೋಡ್ಕೊಳ್ತಿಲ್ಲ, ಆದ್ರಿಂದ ಅವರು ಎಸ್ಕೇಪ್ ಆಗ್ತಿದ್ದಾರೆ ಅಂತ. ಇದರಿಂದ ಇವನು ಆರ್ಡರ್ ಮಾಡ್ತಾನೆ ಆ ವ್ಯಕ್ತಿನ ಸಾಯಿಸ್ಬಿಡಿ ಅಂತ. ಆಗ ನೋಡಿದ್ರೆ ಬ್ರೂಟಸ್ ಮತ್ತೆ ಈ ವಿಷಯನ ಹೇಳ್ದಂತ ವ್ಯಕ್ತಿನ ಸಾಯಿಸ್ಬಿಡ್ತಾನೆ. ಆದ್ರಿಂದ ಅರುಣ್ ಇವನಿಗೆ ಚೆನ್ನಾಗಿ ಬೈದು ನಾನು ಯಾರನ್ನ ಸಾಯಿಸು ಅಂತ ಅವ್ರ ಮುಂದೆ ತಲೆ ಆಡಿಸ್ತೀನೋ ಅವರನ್ನ ಮಾತ್ರ ಸಾಯಿಸ್ಬೇಕು ಅಂತಾನೆ. ಅದೇ ಸಮಯಕ್ಕೆ ಸುಲಿನ್ ಇವನ ಹತ್ರ ಕರ್ಕೊಂಡ್ ಬಂದಾಗ ಇವಳನ್ನ ಮದ್ವೆಗೆ ರೆಡಿ ಮಾಡಿ ಅಂತ ಹೇಳ್ತಾನೆ. ಈ ಕಡೆ ಜಾಕುಗೆ ಎಚ್ಚರ ಆದಾಗ ಮಳೆ ಬರುತ್ತೆ ಅಂತ ಜಾವ್ ರೆಡಿ ಆಗಿ ಕುಂತಿರ್ತಾನೆ. ನೋಡಿದ್ರೆ ಬರೋದು ಬಾಣಗಳ ಮಳೆ. ಅಂದ್ರೆ ಸುತ್ತಮುತ್ತ ಅರುಣ್ ಕಡೆಯ ಜನರು ಇದ್ದಾರೆ. ಆಗ ಜಾಕ್ ನಾನು ಮನೆಗೆ ಹೋಗ್ಬೇಕು ಅಂತ ಹೇಳಿದಾಗ ಜಾವ್ ಕೂಡ ಒಂದು ಮ್ಯಾಪ್ ಅನ್ನ ಕೊಟ್ಟು ಆ ಮ್ಯಾಪ್ ಅನ್ನ ಫಾಲೋ ಮಾಡ್ಕೊಂಡು ಹೋಗು, ವಿಜಾರ್ಡ್ ಹತ್ರ ಹೋಗಿ ತಲುಪ್ತೀಯ ಅಂತಾನೆ. ಇವನ್ ಮಾತ್ರ ಒಬ್ನೇ ಹೋಗೋದಕ್ಕೆ ಒಪ್ಕೊಳ್ತಿರೋದಿಲ್ಲ. ಅದಕ್ಕೆ ಜಾವ್ ಹೇಳ್ತಾನೆ ಮೊದ್ಲು ನಾನು ಅರುಣ್ ಕಡೆಯ ಜನರ ಜೊತೆ ಫೈಟ್ ಮಾಡ್ಬೇಕು, ಅದಾದ್ಮೇಲೆ ಅರುಣ್ ನ ಸಾಯಿಸಿ ಸುಲಿನ್ ನ ಕಾಪಾಡಿ ಅವರನ್ನ ನಮ್ಮ ಸಾಮ್ರಾಜ್ಯಕ್ಕೆ ರಾಣಿಯನ್ನಾಗಿ ಮಾಡ್ಬೇಕು. ಅದಕ್ಕೆ ನಿನ್ ಜೊತೆ ಬರೋದಕ್ಕಾಗೋದಿಲ್ಲ ಅಂತ ಇಲ್ಲೇ ಬಚ್ಚಿಟ್ಕೊಂಡಿದ್ದಂತ ಅರುಣ್ ಕಡೆಯ ಜನರನ್ನ ಸಾಯಿಸ್ತಾನೆ. ಆಗ ಜಾಕ್ ಕೂಡ ಸ್ವಲ್ಪ ಯೋಚನೆ ಮಾಡಿ ಇವನ್ ಜೊತೆನೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾನೆ. ಈ ಕಡೆ ಅರುಣ್ಗೆ ಒಬ್ಬ ವ್ಯಕ್ತಿ ಒಂದು ಮೆಸೇಜ್ ಅನ್ನ ತಗೊಂಡ್ ಬಂದ್ ಕೊಡ್ತಾನೆ. ಆ ಮೆಸೇಜ್ ನಲ್ಲಿ ಜಾವ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಂತ ಬರೆದಿರುತ್ತೆ. ಇದರಿಂದ ತುಂಬಾ ಕೋಪ ಮಾಡ್ಕೊಂಡು ಮೆಸೇಜ್ ಅನ್ನ ತಗೊಂಡ್ ಬಂದ್ ಕೊಟ್ಟಂತ ವ್ಯಕ್ತಿನ ಸಾಯಿಸೋದಕ್ಕೆ ಅರುಣ್ ತಲೆ ಆಡಿಸ್ತಾನೆ. ಆದ್ರೆ ಇವನ್ ಮಾತ್ರ ಅದನ್ನ ಮರ್ತೆ ಹೋಗಿದ್ದಾನೆ. ಅದಕ್ಕೆ ಇವನನ್ನ ಸಾಯಿಸುವಂತ ಬಾಯ್ ಬಿಟ್ಟು ಹೇಳ್ತಾನೆ. ಈ ಕಡೆ ಇವರಿಬ್ರು ಏನಕ್ಕೆ ಅರುಣ್ನ ಕಡೆಯ ಜನರಿಗೆ ಕಾಣಿಸ್ತಿಲ್ಲ ಅಂತಂದ್ರೆ ಸೀಕ್ರೆಟ್ ಆಗಿರುವಂತ ಜಾಗದಿಂದ ಹೋಗ್ತಿರ್ತಾರೆ. ಇದೇ ಸಮಯದಲ್ಲಿ ಜಾವ್ ಜಾಕುಗೆ ಒಂದು ಕ್ವಶನ್ ಕೇಳ್ತಾನೆ ಯಾರಾದ್ರೂ ನಿನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡ್ತೀಯ ಅಂತ. ಓಡೋಗ್ತೀನಿ ಅಂತ ಹೇಳಿದಾಗ ಇವನು ಕೇಳ್ತಾನೆ ಓಡೋದ್ರೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಂತ. ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ ಓಡೋಗ್ಬೇಡ, ಪ್ರಾಬ್ಲಮ್ ಅನ್ನ ಫೇಸ್ ಮಾಡು ಅಂತ. ಸರಿ ಅಂತ ಹೀಗೆ ಹೋಗ್ತಿರ್ಬೇಕಾದ್ರೆ ಜಾಕ್ ಇವನಿಗೆ ಕನ್ನಡಕನ ಕೊಟ್ಟು ಡ್ಯಾನ್ಸ್ ಮಾಡೋದನ್ನೇ ಹೇಳ್ಕೊಡ್ತಿರ್ತಾನೆ. ಇವನಿಗೂ ಕೂಡ ಇಷ್ಟ ಆಗ್ತಿರುತ್ತೆ. ಆದ್ರೆ ಈಗ ಅದಕ್ಕೆಲ್ಲ ಟೈಮ್ ಇಲ್ಲ ಅಂತ ಹೀಗೆ ಇವರು ಸಾಕ್ತಾ ಬೆಟ್ಟಗಳ ತುದಿಲಿ ಹೋಗ್ತಿರ್ಬೇಕಾದ್ರೆ ಒಂದು ಬ್ರಿಡ್ಜ್ ನ ಮುಂದೆ ಒಬ್ಳು ಮಾಟಗಾತಿ ಅಡಿಗೆ ಮಾಡ್ತಿರ್ತಾಳೆ. ದಾರಿ ಬಿಡಿ ನಾವು ಮುಂದೆ ಹೋಗ್ಬೇಕು ಅಂತಾರೆ. ಆದ್ರೆ ಇವಳು ಮಾತ್ರ ಒಪ್ಕೊಳ್ಳೋದಿಲ್ಲ, ನೀವು ಕಾಯ್ಬೇಕು ಅಂತಾಳೆ. ಆದ್ರೆ ಅದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಮುಂದೆ ಹೋಗೋದಕ್ಕೆ ನೋಡಿದ್ರೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಏನೇ ಮಾಡಿದ್ರು ಮಾಟಗಾತಿ ಇವರಿಬ್ರನ್ನ ಮುಂದೆ ಹೋಗೋದಕ್ಕೆ ಬಿಡ್ತಿರೋದಿಲ್ಲ. ಇದರಿಂದ ಇವಳು ಇನ್ನೇನು ಜಾವ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಜಾಕ್ ಅವಳ ಮೇಲೆ ಬೆಂಕಿನ ಹಾಕಿ ಕೆಳಗಡೆ ಬೀಳೋ ರೀತಿ ಮಾಡ್ಬಿಡ್ತಾನೆ. ಆದ್ರಿಂದ ಜಾವ್ ಕೂಡ ಇವನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಈ ಕಡೆ ಅರುಣ್ ಸುಲಿನ್ ಕರ್ಸಿ ಇನ್ನು 2 ದಿನದಲ್ಲಿ ಮದ್ವೆ ಆಗ್ಬೇಕು, ನೀನ್ ಸಂತೋಷವಾಗಿರೋದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಇವಳು ಕೂಡ ಹತ್ರ ಬಾ, ಕಿವಿಲಿ ಹೇಳ್ತೀನಿ ಅಂತಾಳೆ. ಇವನು ಹತ್ರ ಬರ್ತಿದ್ದಂಗೆನೆ ಅವನ ಕಿವಿನ ಜೋರಾಗಿ ಕಚ್ಬಿಡ್ತಾಳೆ. ಅದಕ್ಕೆ ಕೂಡಾಕೋದಕ್ಕೆ ಮತ್ತೆ ಜೈಲಿಗೆ ಕಳಿಸ್ತಾನೆ. ಈ ಕಡೆ ಇವರಿಬ್ರು ಈ ಮ್ಯಾಜಿಕಲ್ ಪ್ರಪಂಚದ ಬಗ್ಗೆ ಮಾತಾಡ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಮ್ಯಾಜಿಕಲ್ ಪ್ರಪಂಚ ಇರೋದು ಪ್ಯಾರಲಲ್ ಯೂನಿವರ್ಸ್ ನಲ್ಲಿ. ಅಂದ್ರೆ ನಮ್ಮ ಭೂಮಿ ಇದೆಯಲ್ಲ ಅದೇ ರೀತಿ ಮತ್ತೊಂದು ಭೂಮಿ ಇದೆ, ಆದ್ರೆ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆ ರೀತಿ ಕಣ್ಣಿಗೆ ಕಾಣಿಸ್ತಾ ಇರುವಂತ ಭೂಮಿಲೇನೆ ಈ ಮ್ಯಾಜಿಕಲ್ ಪ್ರಪಂಚ ಇರೋದು. ನಮ್ಮ ನಾರ್ಮಲ್ ಪ್ರಪಂಚದಿಂದ ಈ ಮ್ಯಾಜಿಕಲ್ ಪ್ರಪಂಚಕ್ಕೆ ಬರ್ಬೇಕು ಅಂತಂದ್ರೆ ಇರೋದು ಒಂದೇ ದಾರಿ. ಜಾಕ್ ಆ ಮ್ಯಾಜಿಕಲ್ ಬಾಕ್ಸ್ ನಲ್ಲಿ ಓಪನ್ ಆಗಿದ್ದಂತ ಪೋರ್ಟಲ್ ಇಂದ ಬಂದಲ್ಲ, ಆ ಪೋರ್ಟಲ್ ಇಂದ ಮಾತ್ರ ಸಾಧ್ಯ. ನಂತರ ಜಾಕ್ ಬೆಂಕಿನ ಹತ್ತಿಸೋದಕ್ಕೆ ಮರದ ತುಂಡುಗಳನ್ನ ಹುಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾನೆ. ಆದ್ರೆ ಜಾವ್ ಒಬ್ನೇ ಇರ್ಬೇಕಾದ್ರೆ ಆಗ್ಲೇ ಜಾಕ್ ಇವನಿಗೆ ಡ್ಯಾನ್ಸ್ ಅನ್ನ ಹೇಳ್ಕೊಟ್ಟಿದ್ನಲ್ಲ ಅದನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಹೇಳ್ಬೇಕು ಅಂತಂದ್ರೆ ಡ್ಯಾನ್ಸ್ ಇವನಿಗೆ ತುಂಬಾ ಇಷ್ಟ ಆಗೋಗಿರುತ್ತೆ. ಯಾಕೆಂತಂದ್ರೆ ಈ ಮ್ಯಾಜಿಕಲ್ ಪ್ರಪಂಚದಲ್ಲಿ ಡ್ಯಾನ್ಸ್ ಅಂತ ಏನು ಇಲ್ಲ. ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಇವರಿಬ್ರು ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಜಾಕ್ ಹೇಳ್ತಾನೆ ನಂಗೂ ಕೂಡ ಕುಂಫು ಹೇಳ್ಕೊಡು ಅಂತ. ಆಗ ಜಾವ್ ಸರಿ ಅಂತ ಹೇಳಿ ಇವನನ್ನ ಒಂದು ಜಾಗದ ಮೇಲೆ ನಿಲ್ಸಿ ನಿನ್ನ ಮುಂದೆ ಒಂದು ದೊಡ್ಡ ಮರ ಇದೆ ಅಂತ ಅನ್ಕೋ, ಅದನ್ನ ಗಟ್ಟಿಯಾಗಿ ತಪ್ಕೊ ಅಂತಾನೆ. ಇವನು ಕೂಡ ಅವ್ನು ಹೇಳೋ ರೀತಿ ಮಾಡ್ತಾನೆ. ಆದ್ರೆ ಹೆಚ್ಚು ಹೊತ್ತಿ ಇವನಿಗೆ ಮಾಡೋದಕ್ಕಾಗೋದಿಲ್ಲ, ಇದೆಲ್ಲ ಯೂಸ್ ಆಗೋದಿಲ್ಲ ಅಂತ ಬಂದ್ಬಿಡ್ತಾನೆ. ಅದಕ್ಕೆ ಜಾವ್ ಕೂಡ ಇದರಿಂದ ಏನ್ ಯೂಸ್ ಆಗುತ್ತೆ ಅಂತ ತೋರ್ಸೋದಕ್ಕೆ ನನ್ಗೆ ಹೊಡಿ ಅಂತಾನೆ. ಜಾಕ್ ಕೂಡ ಇವನಿಗೆ ಹೊಡೆಯೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಆದ್ರೆ ಏನೇ ಮಾಡಿದ್ರು ಇವನ ಕೈ ಅವನನ್ನ ಟಚ್ ಕೂಡ
ಕೂಡ ಮಾಡೋದಕ್ಕಾಗೋದಿಲ್ಲ. ಇದನ್ನು ನೋಡಿ ಜಾಕ್ ಕೂಡ ನಾನು ಅವನ್ ರೀತಿ ಆಗ್ಬೇಕು ಅಂತ ಮತ್ತೆ ಇದೇ ಪ್ರಾಕ್ಟೀಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಅರುಣ್ ಮದ್ವೆಗೆ ಯಾವ ಕಲರ್ ಬಟ್ಟೆನ ಹಾಕೊಳ್ಳೋಣ ಅಂತ ಸುಲಿನ್ ಕೇಳ್ತಾನೆ. ಆದ್ರೆ ಅವಳು ಊಟನೇ ಅವನ್ ಮೇಲೆ ಎಸ್ದು ಬಿಡ್ತಾಳೆ. ಇಲ್ಲಿ ನೋಡಿದ್ರೆ ಒಂದು ದೊಡ್ಡ ನದಿ ಇದೆ. ಈ ನದಿನ ದಾಟಿ ಬೆಟ್ಟಗಳ ಹತ್ರ ಹೋಗಿ ತಲುಪಿದ್ರೆ ಅರುಣ್ ಇರುವಂತ ಜಾಗಕ್ಕೆ ಹೋಗಿ ತಲುಪ್ತಾರೆ. ಆದ್ರೆ ನದಿನ ದಾಟೋದಕ್ಕೆ ಜಾ ಒಪ್ಕೊಳ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಇವನಿಗೆ ಈಜೋದಕ್ಕೆ ಬರೋದಿಲ್ಲ. ಇದರಿಂದ ಜಾಕ್ ಒಂದು ಡೀಲ್ ಅನ್ನ ಮಾಡ್ತಾನೆ. ನೀನ್ ನನಗೆ ಕುಂಫು ಹೇಳ್ಕೊಡು, ನಾನ್ ನಿನ್ಗೆ ಸ್ವಿಮ್ಮಿಂಗ್ ಅನ್ನ ಹೇಳ್ಕೊಡ್ತೀನಿ ಅಂತ. ಇವನು ಕೂಡ ಒಪ್ಕೊಳ್ತಿದ್ದಂಗೆನೆ ತೇಲು ಅಂತ ಒಂದು ಮರನ್ನ ಇವನಿಗೆ ಸಪೋರ್ಟ್ಗೆ ಅಂತ ಕೊಟ್ಟು ಈಜೋದನ್ನ ಹೇಳ್ಕೊಡ್ತಾ ನಿಧಾನವಾಗಿ ನದಿನ ದಾಟಿಸ್ತಿರ್ತಾನೆ. ಇಲ್ಲಿ ಅರುಣ್ ಇರುವಂತ ಜಾಗದಲ್ಲಿ ತುಂಬಾ ಜನ ಕಾವಲಿಗಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿಗೆ ಬಂದು ತಲುಪ್ತಂತ ಇವರಿಬ್ರು ಮೊದ್ಲು ನಾವು ಸುಲಿನ್ ಹತ್ರ ಹೋಗಿ ತಲುಪಬೇಕು, ಆಮೇಲೆ ವಾಪಸ್ ಬರೋದಕ್ಕೆ ಯೋಚನೆ ಮಾಡಿದ್ರೆ ಆಯ್ತು ಅಂತ ಅರುಣ್ನ ಜನರ ಹತ್ರ ಬಂದು ಸರೆಂಡರ್ ಆಗ್ಬಿಡ್ತಾರೆ. ಜಾವ್ಗಂತೂ ಈ ಅರುಣ್ನ ನೋಡಿದ್ರೆ ಸ್ವಲ್ಪನೂ ಇಷ್ಟ ಆಗ್ತಿರೋದಿಲ್ಲ. ಅಂದಂಗೆ ಅರುಣ್ಗೆ ಜಾಕ್ ನ ಬಗ್ಗೆ ಇವ್ನ್ ಯಾರು ಏನು ಅಂತ ಏನು ಗೊತ್ತಿರೋದಿಲ್ಲ. ಆದ್ರೂ ಕೂಡ ಇವರಿಬ್ರಿಗೂ ಸೇರಿಸಿ ಹೇಳ್ತಾನೆ, ನಾಳೆ ಸುಲಿನ್ ಹಾಗೆ ನಂದು ಮದ್ವೆ ನಡೀತಿದೆ, ಆ ಸಮಯದಲ್ಲೇ ನೀವಿಬ್ರು ಸಾಯ್ತೀರಾ ಅಂತ ನೇಣಿಗೆ ಹಾಕೋದಕ್ಕೆ ರೆಡಿ ಮಾಡಿರೋಂತ ಜಾಗನ ತೋರಿಸ್ತಾನೆ. ಇದಾದ್ಮೇಲೆ ರಾತ್ರಿ ಸಮಯದಲ್ಲಿ ಇವರಿಬ್ರನ್ನ ಉಲ್ಟಾ ನೇತಾಕಿರ್ಬೇಕಾದ್ರೆ ಪ್ಲಾನ್ ಮಾಡ್ಕೊಳ್ತಿರ್ತಾರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಹೇಗೆ ಅಂತ. ಅದೇ ಸಮಯಕ್ಕೆ ಬ್ರೂಟಸ್ ಇವರಿಬ್ರಿಗೂ ಊಟ ಕೊಡೋದಕ್ಕೆ ಅಂತ ಬಂದಾಗ ನಿನ್ಗೇನು ಹೇಳ್ಬೇಕು ಅಂತ ಇವನನ್ನ ಹತ್ರ ಕರ್ಸ್ಕೊಂಡು ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಹಾಗೆ ಗಾರ್ಡ್ಸ್ ಗಳ ಜೊತೆ ಫೈಟ್ ಮಾಡ್ತಾ ಜಾಕ್ ಸುಲಿನ್ ಇರುವಂತ ಜಾಗಕ್ಕೆ ಬಂದು ತಲುಪ್ತಾನೆ. ಇವನು ಇವಳಿಗೋಸ್ಕರ ಬಂದಿರೋದನ್ನ ನೋಡಿ ಸುಲಿನ್ಗಂತೂ ತುಂಬಾ ಖುಷಿ ಆಗುತ್ತೆ. ಅದೇ ಸಮಯಕ್ಕೆ ಜಾವ್ ಕೂಡ ಬರ್ತಾನೆ. ಜಾವ್ ಇಲ್ಲಿ ಗಮನಿಸ್ತಾನೆ, ಈ ಜಾಗದ ನೆಲ ತುಂಬಾನೇ ವೀಕ್ ಆಗಿದೆ. ಇವರು ತಪ್ಪಿಸ್ಕೊಳ್ತಿರುವಂತ ವಿಷಯ ಕೇಳಿ ತುಂಬಾ ಸೈನಿಕರು ಇಲ್ಲಿಗೆ ಬರ್ತಾರೆ. ಆದ್ರೆ ಜಾಸ್ತಿ ಜನ ಸೈನಿಕರು ಬಂದಿದ್ರಿಂದ ನೆಲ ಕುಸ್ತು ಎಲ್ಲರೂ ಕೆಳಗಡೆ ಬಿದ್ದೋಗ್ತಾರೆ. ಇದರಿಂದ ಇವರು ಕೂಡ ನಿಧಾನವಾಗಿ ಯಾರಿಗೂ ಗೊತ್ತಾಗದೆ ಇರೋ ರೀತಿ ಇಲ್ಲೇ ಇರುವಂತ 3 ಕುದುರೆಗಳನ್ನ ತಗೊಂಡು ಎಸ್ಕೇಪ್ ಆಗ್ತಿರ್ಬೇಕಾದ್ರೆ ಸಡನ್ ಆಗಿ ಕುದುರೆಗಳು ಸ್ಟಾಪ್ ಆಗೋಗ್ತವೆ. ಆಗ ಇಷ್ಟೊತ್ವರೆಗೂ ಇದನ್ನೆಲ್ಲ ನೋಡ್ತಿದ್ದಂತ ಅರುಣ್ ಬಂದು, ಈ ಕುದುರೆಗಳನ್ನ ಚಿಕ್ಕ ವಯಸ್ಸಿಂದನೂ ನಾನೇ ಸಾಕಿದೀನಿ, ಮನುಷ್ಯರಿಗಿಂತ ತುಂಬಾ ನಿಯತ್ತಾಗಿದ್ದಾವೆ ಅಂತ ಇವರೆಲ್ಲರನ್ನು ಮತ್ತೆ ಜೈಲಿಗೆ ಕಳಿಸ್ತಾನೆ. ಇದಾದ್ಮೇಲೆ ಇವರನ್ನ ಜೈಲಿಗೆ ಹಾಕಿರ್ಬೇಕಾದ್ರೆ ತಿನ್ನೋದಕ್ಕೆ ಒಂದ್ ಒಳ್ಳೆ ಊಟನ ಕೊಡ್ತಾರೆ. ಯಾಕೆಂತಂದ್ರೆ ನಾಳೆ ಇವರಿಬ್ರನ್ನ ಸಾಯಿಸ್ತಿದಾರಲ್ಲ, ಕೊನೆ ಆಸೆ ರೀತಿ ಇದನ್ನ ಕೊಟ್ಟಿರೋದು. ಜಾಕ್ ಅಂತೂ ತುಂಬಾ ಟೆನ್ಷನ್ ಮಾಡ್ಕೊಳ್ತಿರ್ತಾನೆ, ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ಸಾಯೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ. ಆಗ ಒಂದು ಚಿಟ್ಟೆ ಬಂದಾಗ ಜಾವ್ ಅದ್ರ ಜೊತೆ ಮಾತಾಡಿ ಕಳಿಸ್ತಾನೆ. ಏನಂತ ಮಾತಾಡದಂತೆ ಇವನು ಕೇಳಿದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ ಅಂತ ಹೇಳ್ತಾನೆ. ಈ ಕಡೆ ಒಂದು ಹೋಗಿ ಗಾರ್ಡ್ ಹತ್ರ ಬಂದು ಇವನನ್ನ ಪ್ರಜ್ಞೆ ತಪ್ಪಿಸಿ ಅದಾದ್ಮೇಲೆ ಅದು ಸುಲಿನ್ ನ ಒಳಗಡೆ ಹೋಗಿ ಸೇರ್ಕೊಬಿಡುತ್ತೆ. ಮಾರನೇ ದಿನ ಅರುಣ್ ಸುಲಿನ್ ನ ಮದ್ವೆ ಆಗ್ತಿರ್ತಾನೆ. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಇವರ ಮುಂದೆನೆ ಇವರಿಬ್ರನ್ನ ನೇಣಿಗೆ ಹಾಕೋದಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. ನಾನು ಸತ್ತೋಗ್ತೀನಿ ಅಂತ ಅನ್ಕೊಂಡು ಇಲ್ಲಿಗೆ ಬಂದಾಗಿಂದನು ನನ್ ಜೊತೆನೇ ಇದ್ಯಾ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಜಾವ್ಗೆ ಹೇಳ್ತಿರ್ತಾನೆ. ಆದ್ರೆ ಜಾವ್ ಮಾತ್ರ ಏನು ತಲೆ ಕೆಡ್ಸ್ಕೊಳ್ಬೇಡ, ಎಲ್ಲ ಒಳ್ಳೇದಾಗುತ್ತೆ ಅಂತಿರ್ತಾನೆ. ಈ ಕಡೆ ಅರುಣ್ ಸುಲಿನ್ ಮುಖನ ನೋಡಿದ್ರೆ ಮಾನ್ಸ್ಟರ್ ನ ರೀತಿ ಕನ್ವರ್ಟ್ ಆಗೋಗಿರುತ್ತೆ. ಇದರಿಂದ ಎಲ್ಲರೂ ಹೆದರ್ಕೋಬಿಡ್ತಾರೆ. ಆಗ ಇವರಿಬ್ರ ಹತ್ರ ವಿಜಾರ್ಡ್ ಬರ್ತಾನೆ. ಆ ಚಿಟ್ಟನ ಕಳಿಸಿದ್ದು ಇವನೇನೆ. ಇವನು ಜಾಕೋಗೆ ಜಂಪ್ ಮಾಡೋದಕ್ಕೆ ಹೇಳಿದಾಗ ವಿಜಾರ್ಡ್ ನ ಮ್ಯಾಜಿಕ್ ಇಂದ ಹಾರ್ತಾ ಸುಲಿನ್ ಹತ್ರ ಬಂದು ಎಲ್ಲರಿಂದ ಇವಳನ್ನ ಕಾಪಾಡಿ ಕೆಳಗಡೆ ಕರ್ಕೊಂಡ್ ಬರ್ತಾನೆ. ನಂತರ ವಿಜಾರ್ಡ್ ಇವಳ ಮುಖನ ಸರಿ ಮಾಡ್ತಾನೆ. ಇವ್ರ 4 ಜನರ ಸುತ್ತಮುತ್ತ ಎಲ್ಲರೂ ಸುತ್ತುವರೆದ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಇವರು ಹೆದರ್ಕೊಳ್ತೆ ತುಂಬಾ ಧೈರ್ಯದಿಂದ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಫೈಟ್ ಮಾಡ್ತಿರ್ಬೇಕಾದ್ರೆ ವಿಜಾರ್ಡ್ ಮ್ಯಾಜಿಕಲ್ ಬೀಜಗಳನ್ನ ಜಾಕೋಗೆ ಕೊಡ್ತಾನೆ. ಆ ಬೀಜಗಳನ್ನ ಇವನು ಯಾರ ಮೇಲಾದ್ರೂ ಹಾಕಿದ್ರೆ ನಾಶ ಆಗ್ತಾ ಇರ್ತಾರೆ. ಆದ್ರೆ ಬ್ರೂಟಸ್ ನ ಮೇಲೆ ಹಾಕಿದ್ರೆ ಇವನ ಹತ್ರ ಮೊದ್ಲೇ ಅಪಾರವಾದಂತ ಶಕ್ತಿ ಇತ್ತು. ಆ ಮ್ಯಾಜಿಕಲ್ ಬೀಜದ ಶಕ್ತಿನೂ ಕೂಡ ಮಿಕ್ಸ್ ಆಗಿ ಒಂದು ದೊಡ್ಡ ಮಾನ್ಸ್ಟರ್ ಜಾಯಿಂಟ್ ಆಗಿ ಕನ್ವರ್ಟ್ ಆಗ್ಬಿಡ್ತಾನೆ. ಜಾಕ್ ಸುಲಿನ್ ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಜಾವ್ ಈ ಮಾನ್ಸ್ಟರ್ ಬ್ರೂಟಸ್ ನ ಜೊತೆ ಫೈಟ್ ಮಾಡ್ತಿರ್ತಾನೆ. ನಂತರ ಜಾಕ್ ಇವಳನ್ನ ಕರ್ಕೊಂಡು ಒಂದು ವೆಪನ್ ಒಳಗಡೆ ಬರ್ತಿದ್ದಂಗೆನೆ ಜಾವ್ ಅದ್ರ ಹಗ್ಗನ ಕಟ್ ಮಾಡಿ ಇವರಿಬ್ರನ್ನ ದೂರ ಹೋಗೋ ರೀತಿ ಮಾಡ್ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಇವನಿಗೆ ಎಚ್ಚರ ಆದಾಗ ನೋಡಿದ್ರೆ ಒಂದು ಕಾಡ್ ನಲ್ಲಿ ಇದಾನೆ. ಸುತ್ತಮುತ್ತ ಎಲ್ಲೂ ಕೂಡ ಸುಲಿನ್ ಕಾಣಿಸ್ತಿರೋದಿಲ್ಲ. ಅದಕ್ಕೆ ಅವಳನ್ನ ಹುಡುಕ್ತಾ ಮುಂದೆ ಬಂದಾಗ ಒಂದು ಜಾಗದಲ್ಲಿ ಕಟ್ಟಾಕಿರ್ತಾರೆ. ಮೂವಿಯ ಮೊದಲಲ್ಲಿ ಗೇಮ್ ನ ಒಳಗಡೆ ನಮ್ಗೆ ತೋರಿಸಿದ್ರಲ್ಲ, ಒಬ್ಳು ಹುಡುಗಿನ ಕಟ್ಟಾಕಿರ್ತಾರೆ. ಬ್ಲಾಕ್ ನೈಟ್ ಬಂದು ಅವಳನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಅಂತ. ಈ ಸೀನ್ ಅದೇ ರೀತಿ ನಮ್ಗೆ ಕಾಣಿಸ್ತಿರುತ್ತೆ. ಜಾವ್ ಜಾಕುಗೆ ಕುಂಫು ಹೇಳ್ಕೊಟ್ಟಿರ್ತಾನೆ. ಇವನು ಕೂಡ ಕಲ್ತ್ಕೊಬಿಟ್ಟಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಅವನ ಜೊತೆ ಫೈಟ್ ಮಾಡೋದಕ್ಕೆ ಅರುಣ್ ಬಂದಾಗ ಸರಿ ಅಂತ ಇವನು ಕೂಡ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅರುಣ್ ಇವನು ಯೋಚನೆ ಮಾಡೋದಕ್ಕಿಂತ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಆಗ ಜಾಕು ಕೂಡ ಗೇಮ್ ಮಾಡ್ತಿದ್ದು ನೆನಪಾಗುತ್ತೆ. ಇದರಿಂದ ಹೀಗೆ ಇವನ್ ಜೊತೆ ಫೈಟ್ ಮಾಡ್ತಾ ಮಾಡ್ತಾ 2 ಮರದ ತುಂಡುಗಳನ್ನ ತಗೊಂಡು ಇವನ ಕತ್ತಿಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಸೇಮ್ ಇವನು ಗೇಮ್ ನಲ್ಲಿ ಯಾವ ರೀತಿ ಸಾಯಿಸಿದ್ನೋ ಅದೇ ರೀತಿ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಯಾನ್ ಸಾಮ್ರಾಜ್ಯದವರೆಲ್ಲ ಒಂದು ಕಡೆ ಸೇರಿರ್ತಾರೆ. ಸುಲಿನ್ ಕೂಡ ರಾಣಿ ರೀತಿಯ ಬಟ್ಟೆನ ಹಾಕೊಂಡಿರ್ತಾಳೆ. ಇವಳಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಎಲ್ಲರ ಜೊತೆ ಜಾವ್, ಜಾಕ್ ಹಾಗೆ ವಿಜಾರ್ಡ್ ಕೂಡ ಬಂದಿರ್ತಾರೆ. ನಂತರ ಇದೆಲ್ಲ ಆದ್ಮೇಲೆ ಈ ಇಡೀ ಸಾಮ್ರಾಜ್ಯಕ್ಕೆ ಸುಲಿನ್ ನ ರಾಣಿಯಾಗಿ ಪಟ್ಟಾಭಿಷೇಕ ಮಾಡ್ತಾರೆ.
ಮುಂದಿನ ಸೀನ್ ನಲ್ಲಿ ಪೋರ್ಟಲ್ ನ ಬಾಕ್ಸ್ ರೆಡಿ ಆಗಿ ಜಾಕ್ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ರೆ ಜಾವ್ ಬಂದು ಹೇಳ್ತಾನೆ ರಾಣಿ ನಿನ್ ಜೊತೆ ಮಾತಾಡ್ಬೇಕಂತೆ ಅಂತ. ಸರಿ ಅಂತ ಹೇಳಿ ಇವನು ಕೂಡ ಬರ್ತಾನೆ. ಹೇಳ್ಬೇಕು ಅಂತಂದ್ರೆ ಇಷ್ಟೊತ್ತಿಗೆ ಇವರಿಬ್ರು ಒಬ್ಬರನ್ನೊಬ್ರು ತುಂಬಾ ಇಷ್ಟ ಪಡ್ತಿರ್ತಾರೆ. ಆದ್ರೆ ಸುಲಿನಿ ಸಾಮ್ರಾಜ್ಯಕ್ಕೆ ರಾಣಿ ಆಗಿರೋದ್ರಿಂದ ಸಾಮ್ರಾಜ್ಯನ ಬಿಟ್ಟು ನಾರ್ಮಲ್ ಪ್ರಪಂಚಕ್ಕೆ ಬರೋದಕ್ಕಾಗೋದಿಲ್ಲ. ಅದೇ ರೀತಿ ಜಾಕ್ ಕೂಡ ಅಷ್ಟೇ, ಇವನ ತಾಯಿನ ಬಿಟ್ಟು ಈ ಮ್ಯಾಜಿಕಲ್ ಪ್ರಪಂಚಕ್ಕೆ ಬರೋದಕ್ಕಾಗೋದಿಲ್ಲ. ತುಂಬಾ ಕಷ್ಟಕರವಾಗಿರುವಂತ ಪರಿಸ್ಥಿತಿಯಲ್ಲಿ ಇವರಿಬ್ರು ಸಿಗಾಕೋಬಿಟ್ಟಿದ್ದಾರೆ. ಆದ್ರೆ ಇದನ್ನ ಬಿಟ್ಟು ಇವ್ರ ಹತ್ರ ದಾರಿನೂ ಕೂಡ ಇರೋದಿಲ್ಲ. ಇದೇ ಸಮಯದಲ್ಲಿ ಇವನು ಸುಲಿನ ಮುಟ್ಬಿಡ್ತಾನೆ. ಇದು ಸೈನಿಕರಿಗೆ ಗೊತ್ತಾಗಿ ಇವನನ್ನ ಸಾಯಿಸೋದಕ್ಕೆ ಬರ್ತಿರ್ತಾರೆ. ಯಾಕೆ ಅಂತಂದ್ರೆ ಅದು ಇಲ್ಲಿನ ರೂಲ್ಸ್, ಯಾರು ರಾಣಿನ ಮುಟ್ತಾರೋ ಅವರು ಸಾಯ್ಬೇಕು ಅಂತ. ಇವನು ವಿಜಾರ್ಡ್ ಹತ್ರ ಬಂದು ಪೋರ್ಟಲ್ ಇಂದ ಹೋಗೋದಕ್ಕೆ ನೋಡ್ತಿದ್ರೆ ಜಾವ್ ಕೂಡ ಬಂದ್ಬಿಡ್ತಾನೆ. ರೂಲ್ಸ್ ಅನ್ನ ನಾನು ಫಾಲೋ ಮಾಡ್ಲೇಬೇಕು ಅಂತ. ನನ್ನ ಇವನು ಸಾಯಿಸ್ಬಿಡ್ತಾನೆ ಅಂತ ಜಾಕ್ ಅನ್ಕೊಳ್ತಾನೆ. ಆದ್ರೆ ಜಾವ್ ಮಾತ್ರ ಆ ರೀತಿ ಮಾಡೋದಿಲ್ಲ. ಜಾಕ್ ನ ತನ್ನ ಫ್ರೆಂಡ್ ಅಂತ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿರ್ತಾನೆ. ಅದಕ್ಕೆ ಹೇಳ್ತಿರ್ತಾನೆ ನೀನ್ ಹೋದ್ಮೇಲೆ ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತ. ನಂತರ ಇವನು ಪೋರ್ಟಲ್ ಇಂದ ನಾರ್ಮಲ್ ಪ್ರಪಂಚಕ್ಕೆ ಬಂದ್ರೆ ಮತ್ತೆ ಈ ಪೋರ್ಟಲ್ ಬಾಕ್ಸ್ ಅನ್ನ ಹೊಡೆದಾಕ್ಬಿಡ್ತಾನೆ. ಅದೇ ಸಮಯಕ್ಕೆ ಇವನ ತಾಯಿ ಮನೆಗ್ ಬಂದು ಮನೆಯ ಸ್ಥಿತಿಯನ್ನು ನೋಡಿ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ. ಇದಾದ್ಮೇಲೆ ಇವನು ಸ್ಕೂಲ್ಗೆ ಬಂದ್ರೆ ಇವನನ್ನ ರೇಗ್ಸೋದಕ್ಕೆ ಅಂತ ಟ್ರಾವಿಸ್ ಆಗಿ ಇವನ ಟೀಮ್ನವರು ಕಾಯ್ತಾ ನಿಂತಿರ್ತಾರೆ. ಆದ್ರೆ ಜಾಕ್ ಮೊದ್ಲಿನ ರೀತಿ ಹೆದರ್ಕೊಳ್ಳೋನಲ್ಲ. ಅದಕ್ಕೆ ಇವನಿಗೆ ವಾರ್ನಿಂಗ್ ಕೊಡ್ತಾನೆ, ನನ್ನ ಸುಮ್ನೆ ಬಿಟ್ಬಿಡು ಅಂತ. ಇವನು ಕೇಳದೆ ಇರೋದ್ರಿಂದ ಕುಂಫುನ ಯೂಸ್ ಮಾಡ್ಕೊಂಡು ಇವನಿಗೆ ಚೆನ್ನಾಗಿ ಹೊಡೆದಿದ್ರಿಂದ ಕ್ಲಾಸ್ ನವರ ಮುಂದೆ ಟ್ರಾವಿಸ್ ನ ಮರ್ಯಾದೆ ಹೊಟ್ಟೋಗುತ್ತೆ. ಇವನು ಜಾಕ್ಗೆ ಏನು ಮಾಡೋದಕ್ಕಾಗೋದಿಲ್ಲ. ಇದಾದ್ಮೇಲೆ ಇವನು ಆ ಮ್ಯಾಜಿಕಲ್ ಬಾಕ್ಸ್ ಅನ್ನ ಅಂಟಿಸೋದಕ್ಕೆ ನೋಡ್ತಾನೆ, ಆ ಮ್ಯಾಜಿಕಲ್ ಪ್ರಪಂಚಕ್ಕೆ ಹೋಗೋದಕ್ಕೆ. ಆದ್ರೆ ಇದು ಸಾಧ್ಯ ಆಗೋದಿಲ್ಲ. ನಂತರ ಆ ಮ್ಯಾಜಿಕಲ್ ಪ್ರಪಂಚದಲ್ಲಿ ಇವನ್ ಜೊತೆ ಏನೇನ್ ನಡೀತು ಅದನ್ನೆಲ್ಲ ಒಂದು ಸ್ಟೋರಿ ಆಗಿ ಕನ್ವರ್ಟ್ ಮಾಡಿ ಇವನು ಮೂವಿಯ ಮೊದಲಲ್ಲಿ ಬ್ಲಾಕ್ ನೈಟ್ ಇದ್ದಂತ ಗೇಮ್ ಅನ್ನ ಆಡ್ತಿದ್ನಲ್ಲ, ಆ ಗೇಮ್ ಅನ್ನ ಕ್ರಿಯೇಟ್ ಮಾಡಿರುವಂತ ಕಂಪನಿ ಅವ್ರಿಗೆ ತಗೊಂಡೋಗಿ ಕೊಡ್ತಾನೆ. ಈ ಕಡೆ ಇವನ ತಾಯಿ ಮನೆ ಬಾಡಿಗೆನ ಹಾಗೆ ಲೋನ್ ಕಟ್ಟೋದಕ್ ಆಗ್ತಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಅಳ್ತಿರ್ತಾರೆ. ಹಾಗೆ ಇವನು ಆ ಕಂಪನಿ ಅವ್ರಿಗೆ ಸ್ಟೋರಿನ ಮಾರಿದಾನಲ್ಲ, $25,000 ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಹತ್ತತ್ರ 20 ರಿಂದ 21 ಲಕ್ಷ. ಇದರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಇವನ ತಾಯಿ ತುಂಬಾ ಸಂತೋಷ ಪಟ್ಬಿಡ್ತಾರೆ. ಈ ಕಡೆ ಸುಲಿನ್ ಕೂಡ ಸಾಮ್ರಾಜ್ಯನ ಸಂಭಾಳಿಸ್ತಿರ್ತಾಳೆ. ಆದ್ರೆ ಜಾಕ್ ಇವಳಿಗೆ ತುಂಬಾನೇ ನೆನಪಿಗೆ ಬರ್ತಿರ್ತಾನೆ. ಮುಂದಿನ ಸೀನ್ ನಲ್ಲಿ ಜಾಕ್ ಒಂದು ಮಾಲ್ಗೆ ಬಂದಿದ್ರೆ ಇವನ ಹಿಂದೆ ಸುಲಿನ್ ಬಂದಿರ್ತಾಳೆ. ಇವನನ್ನ ನೋಡ್ಬೇಕು ಅಂತ ಅನ್ಸಿ ವಿಜಾರ್ಡ್ ನ ಸಹಾಯದಿಂದ ಇಲ್ಲಿಗೆ ಬಂದಿದ್ದಾಳೆ. ಇವನ್ಗಂತೂ ತುಂಬಾನೇ ಸಂತೋಷ ಆಗೋಗಿರುತ್ತೆ. ಈ ರೀತಿ ಇಬ್ರು ಕೂಡ ಆಗಾಗ ಮೀಟ್ ಮಾಡ್ತಾ ಜೊತೆಲಿರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇನ್ನೊಂದ್ ಕಡೆ ಸಾಮ್ರಾಜ್ಯದಲ್ಲಿ ಜಾವ್ ಎಲ್ರಿಗೂ ಡ್ಯಾನ್ಸ್ ಅನ್ನೇ ಹೇಳ್ಕೊಡ್ತಿರ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಜಾಕ್ ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡ್ತಿದ್ನಲ್ಲ, ಆ ಅಂಗಡಿಯ ಓನರ್ ನ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.